ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾ ಹುರ್ಮಾಡ್. RCB 5ನೇ ಪಂದ್ಯಕ್ಕೆ ಸಜ್ಜಾಗಿದೆ. ಈಗಾಗಲೇ 4 ಪಂದ್ಯಗಳಲ್ಲಿ 3 ಪಂದ್ಯಗಳಲ್ಲಿ ಗೆದ್ದು 5ನೇ ಪಂದ್ಯಕ್ಕೆ ಸಜ್ಜಾಗಿದೆ. ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 5ನೇ ಪಂದ್ಯ ಆಡಲು ಈಗಾಗಲೇ ಕಾತುರದಿಂದ ಕಾಯ್ತಾ ಇದೆ RCB ತಂಡ. ಹಾಗಾಗಿ 5ನೇ ಪಂದ್ಯ ಹೇಗಿರಲಿದೆ, ಪ್ಲೇಯಿಂಗ್ 11 ಹೇಗಿರಲಿದೆ, RCBಯ ಗೆಲುವಿನ ಮುನ್ನೋಟ ಹೇಗಿರಲಿದೆ, ಇದರ ಬಗ್ಗೆ ಮಾತನಾಡಲು ನಮ್ಮ ಜೊತೆಗಿದ್ದಾರೆ ಕ್ರೀಡಾ ವರದಿಗಾರರಾದ ರಮೇಶ್ ಕೋಟಿ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. RCBಯ 5ನೇ ಪಂದ್ಯ ಜಬರ್ದಸ್ತ್ ಆಗಿ ಹೇಗಿರಲಿದೆ ಎಂಬುದರ ಬಗ್ಗೆ ತಿಳ್ಕೊಂಡು ಬರೋಣ. ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಈಗಾಗಲೇ RCB ಹುಲಿಗಳು ಅಬ್ಬರಿಸ್ತಾ ಇದ್ದಾರೆ. 4 ಪಂದ್ಯಗಳಲ್ಲಿ 3ರಲ್ಲಿ ಗೆದ್ದದ್ದು ಆಗಿದೆ. 5ನೇ ಪಂದ್ಯಕ್ಕೆ ಸಜ್ಜಾಗಿದ್ದಾರೆ. ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಹೇಗಿರಲಿದೆ ಈ ಪಂದ್ಯ? ಈ ಪಂದ್ಯನೂ ತುಂಬ ಚೆನ್ನಾಗಿರುತ್ತೆ. ಈ ಮ್ಯಾಚನು ಯಾಕಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡ್ತಾ ಇರೋದು. ಲಾಸ್ಟ್ ಮ್ಯಾಚ್ ಬೇರೆ, ಫಸ್ಟ್ ಮ್ಯಾಚ್ ಲಾಸ್ಟ್ ಮ್ಯಾಚಲ್ಲಿ ಹೋಮ್ ಗ್ರೌಂಡಲ್ಲಿ ಫಸ್ಟ್ ಮ್ಯಾಚು ಸೋತ್ಬಿಟ್ಟಿದ್ರು RCB. ಫ್ಯಾನ್ಸ್ಗೂ ಕೂಡ ತುಂಬ ಡಿಸಪಾಯಿಂಟ್ ಆಗಿತ್ತು. ಸೊ ಈ ಮ್ಯಾಚಲ್ಲಿ RCB ತಂಡ ಹೋಮ್ ಗ್ರೌಂಡಲ್ಲಿ ಒಂದು ಕಮ್ಬ್ಯಾಕ್ ಮಾಡಲಿಕ್ಕೆ ಎದುರು ನೋಡ್ತಾ ಇದ್ದಾರೆ ಈ ಮ್ಯಾಚು. ಇನ್ನೊಂದು ವಿಶೇಷವಾಗಿ ಏನಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡ್ತಾ ಇರೋದು. ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಕನ್ನಡಿಗ KL ರಾಹುಲ್ ಅವರಿದ್ದಾರೆ. ಸೊ ಆಡಿ ಬೆಳೆದಿರೋದು ಗ್ರೌಂಡ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವರು. ಸೊ ಅದೊಂದು ಕ್ಯೂರಿಯಾಸಿಟಿ ಇದೆ KL ರಾಹುಲ್ ಅವ್ರ ಮೇಲೂ ಕೂಡ ಈ ಮ್ಯಾಚಲ್ಲಿ. KL ರಾಹುಲ್, ನಮ್ಮ ಕನ್ನಡದವ್ರು KL ರಾಹುಲ್ ಸಪೋರ್ಟ್ ಮಾಡಬೇಕಾ ಅಥವಾ RCBಗೆ ಸಪೋರ್ಟ್ ಮಾಡಬೇಕಂತ ಫ್ಯಾನ್ಸ್ ಇದ್ದೇ ಇರ್ತಾರೆ. ಬಟ್ ಆಬ್ವಿಯಸ್ಲಿ ಫ್ಯಾನ್ಸ್ ನಮ್ಮ RCBಗೆ ಸಪೋರ್ಟ್ ಮಾಡ್ತಾರೆ. ಯಾಕಂತಂದರೆ ಒಳ್ಳೆ ಚೆನ್ನಾಗಿ ಆಡ್ತಾ ಇದೆ ಮ್ಯಾಚು. ಅಂದರೆ ಲಾಸ್ಟ್ ಆಡಿರೋ 4 ಮ್ಯಾಚಲ್ಲಿ 3 ಮ್ಯಾಚ್ ಗೆದ್ದಿದೆ, ಒಂದೇ ಒಂದು ಸೋತಿದ್ದಾರೆ. ಅದು ಹೋಮ್ ಗ್ರೌಂಡಲ್ಲೇ ಸೋತಿರೋದು ಗುಜರಾತ್ ಟೈಟನ್ಸ್ ವಿರುದ್ಧ. ಅವತ್ತು ಎಲ್ಲೋ ಒಂದು ಕಡೆ RCB ತಂಡ ಗೆಲ್ಲುತ್ತೆ ಅಂತಲೇ ಪ್ರಿಡಿಕ್ಷನ್ ಮಾಡಿದ್ದೀವಿ ನಾವೆಲ್ಲನೂ. ಯಾಕಂತಂದರೆ ಆ ಎರಡೂ ಟೀಮ್ ಕಂಪೇರ್ ಮಾಡಿದಾಗ RCB ತಂಡ ಸ್ವಲ್ಪ ಸ್ಟ್ರಾಂಗಾಗಿ ಕಾಣ್ತಾ ಇತ್ತು. ಜೊತೆಗೆ ಹೋಮ್ ಗ್ರೌಂಡಲ್ಲಿ ಆಡಿದ್ದು ಲಾಸ್ಟ್ ಮ್ಯಾಚು. ಬಟ್ ಅವತ್ತು RCB ತಂಡ ಎಲ್ಲೋ ಒಂದು ಓವರ್ ಕಾನ್ಫಿಡೆಂಟಾಗಿ ಆಡಿ ಅವತ್ತು ಸೋತ್ಬಿಟ್ಟಿದ್ರು ಅನಿಸುತ್ತೆ. ಬಟ್ ಈ ಸಲ ಹೋಮ್ ಗ್ರೌಂಡಲ್ಲಿ ನಮ್ಮ ತವರು ಅಭಿಮಾನಿಗಳಿದ್ರು RCB ತಂಡ ಗೆಲ್ಲಲಿಕ್ಕೆ ಎದುರು ನೋಡ್ತಾ ಇದ್ದಾರೆ. ಸೊ ಇದು ಒಂದು ಒಳ್ಳೆ ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಈ ಮ್ಯಾಚ್ ಕೂಡ. ಓಕೆ, ಟೀಮ್ ಚೇಂಜಸ್ ಏನಾದರೂ ಆಗ್ಬೋದಾ? ಯಾಕಂತಂದ್ರೆ ಕಳೆದ ಮುಂಬೈ ಇಂಡಿಯನ್ಸ್ ಪಂದ್ಯದ ವಿರುದ್ಧದ ಟೀಮನ್ನೇ ಮುಂದುವರಿಸ್ತಾರ RCB ಟೀಮ್ ಅಂತ? ಯಾಕಂತಂದ್ರೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಚಿನ್ನಸ್ವಾಮಿ ಸ್ಟೇಡಿಯಂ, ಅದರಲ್ಲೂ ಬ್ಯಾಟಿಂಗ್ ಪಿಚ್, ಸ್ಪಿನ್ ಸ್ನೇಹಿ ಪಿಚ್ ಕೂಡ ಹೌದು, ಮತ್ತು ಚಿಕ್ಕದಾಗಿರುವಂತಹ ಸ್ಟೇಡಿಯಂ. ಹಾಗಾಗಿ ಬ್ಯಾಟಿಂಗ್ ಇಂಪಾರ್ಟೆನ್ಸ್ ಕೊಡ್ತಾರ ಅಥವಾ ಸ್ಪಿನ್ ಅಂತ ಬಂದ್ರೆ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಏನಾದರೂ ಕರಿತಿರ್ತಾರ? ಇಲ್ಲ, ಸ್ವಪ್ನಿಲ್ ಸಿಂಗ್ ಅವ್ರನ್ನ ಇವಾಗಲೇ ತರಲ್ಲ. ಯಾಕಂತಂದರೆ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಲಾಸ್ಟ್ 4 ಮ್ಯಾಚಲ್ಲಿ ನೋಡಿದಾಗ ಒಂದು ಮ್ಯಾಚ್ ಬಿಟ್ಟರೆ ಇನ್ನೆಲ್ಲ ಮ್ಯಾಚಲ್ಲೂ ಪರ್ಫಾರ್ಮ್ ಮಾಡ್ತಾ ಇದೆ ಟೀಮು. ಸೊ ಹಾಗಾಗಿ ಸ್ವಪ್ನಿಲ್ ಸಿಂಗ್ ಇವಾಗಲೇ ತರಲ್ಲ. ಸಿಚುವೇಶನ್ ನೋಡಿಕೊಂಡು ಮುಂದಿನ ಮ್ಯಾಚ್ಗಳಲ್ಲಿ ಯಾರಾದರೂ ಈ ಪ್ಲೇಯಿಂಗ್ 11 ಯಾರಾದರೂ ವೈಫಲ್ಯತೆ ಅನುಭವಿಸಿದರೆ ಅವ್ರ ಸ್ಥಾನಕ್ಕೆ ಸ್ವಪ್ನಿಲ್ ಸಿಂಗ್ ಅವ್ರನ್ನ ತರಬಹುದು. ಬಟ್ ಈಗ ನಾವು ಲಾಸ್ಟ್ ಮ್ಯಾಚ್ ಆಡಿದ್ದು ಮುಂಬೈಯಲ್ಲಿ ಆಡಿದ್ದು ವಾಂಖೇಡೆ ಸ್ಟೇಡಿಯಮ್ಮು, ಮತ್ತು ಇದೀಗ ಮ್ಯಾಚ್ ಆಡ್ತಾ ಇರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಎರಡೂ ಗ್ರೌಂಡ್ಗಳನ್ನ ಕಂಪೇರ್ ಮಾಡಿದಾಗ ಎರಡೂ ಕೂಡ ಕಂಡೀಷನ್ಸ್ ಸೇಮ್ ಇರುತ್ತೆ. ಅಲ್ಲೂ ಕೂಡ ಬ್ಯಾಟಿಂಗ್ ಟ್ರ್ಯಾಕೇ ಇರೋದು, ಇಲ್ಲೂ ಕೂಡ ಬ್ಯಾಟಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಪಿಚ್ಚಲ್ಲಿ ಕಂಡೀಷನ್ಸ್ ಕೂಡ. ಸೊ ಹಾಗಾಗಿ RCB ತಂಡ ಏನು ನನಗನ್ಸಂಗೆ ಏನು ಪ್ಲೇಯಿಂಗ್ 11 ಏನು ಚೇಂಜ್ ಮಾಡಲ್ಲ ಅಂದ್ಕೊಳ್ತೀನಿ. ಸೇಮ್ ಅಲ್ಲಿ ಯಾವ ಪ್ಲೇಯಿಂಗ್ 11 ಆಡಿದ್ರು, ಸೊ ಅದೇ ಒಂದು ಪ್ಲೇಯಿಂಗ್ 11 ಇಲ್ಲಿ ಕೂಡ ಆಡಿಸುವ ಸಾಧ್ಯತೆ ಇದೆ ಅಂತ ನನಗನ್ನಿಸ್ತಾ ಇದೆ. ಏನಕ್ಕೆ ಅಲ್ಲಿ ನೀವು ನೋಡ್ಬೋದು ಕಂಡೀಷನ್ಸು ಸ್ವಲ್ಪ ಬಾಲ್ಸ್ ಮುಂಬೈ ವಾಂಖೇಡೆ ಸ್ಟೇಡಿಯಮಲ್ಲಿ ಬಾಲ್ ಸ್ವಲ್ಪ ಔಟ್ಫೀಲ್ಡ್ ಸ್ವಲ್ಪ ಸ್ಪೀಡಾಗಿತ್ತು. ಬಾಲ್ ಹೊಡೆದಾಗ ಎಲ್ಲಿ ಬಾಲ್ ಬ್ಯಾಟಿಂಗ್ ಮಿಡ್ಲಾದರೆ ಸಾಕು, ಬಾಲ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು ಈಸಿಯಾಗಿ ಬೌಂಡ್ರಿ ಹೋಗ್ತಾಯಿತ್ತು, ಸಿಕ್ಸರ್ಗಳು ಹೋಗ್ತಾಯಿತ್ತು. ಬಟ್ ಅದೇ ಥರನೇ ಬೆಂಗಳೂರು ಕೂಡ ಅಷ್ಟೇ, ಇಲ್ಲಿ ಏರ್ ಮೂವ್ಮೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಇಲ್ಲೂ ಅಷ್ಟೇ, ನೀವು ಜಸ್ಟ್ ಟೈಮ್ ಮಾಡಿದ್ರೆ ಸಾಕು ಇಲ್ಲಿ ಬೌಂಡ್ರಿ ಸಿಕ್ಸರ್ಸ್ ಈಸಿಯಾಗಿ ಹೊಡಿಬೋದು. ಸೊ ಹಾಗಾಗಿ ನಾವು ಪ್ಲೇಯಿಂಗ್ 11 ಏನೂ ಚೇಂಜಸ್ ಮಾಡಲ್ಲ, ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಲಾಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಅಂದರೆ ಬ್ಯಾಟಿಂಗ್ ಟ್ರ್ಯಾಕಲ್ಲಿ ನೀವು ಒಂದು ಬ್ಯಾಟಿಂಗ್ ಟ್ರ್ಯಾಕಲ್ಲಿ ಇದ್ದಾಗ ಬೌಲರ್ ಸ್ವಲ್ಪ ಟಫೆಸ್ಟ್ ಜಾಬ್ ಇರುತ್ತೆ. ಅಲ್ಲಿ ತುಂಬ ಕಷ್ಟ ಆಗುತ್ತೆ. ನೀವು ಎಂಥ ಒಳ್ಳೆ ಬಾಲ್ ಹಾಕಿದ್ರು ಬೌಂಡ್ರಿ ಸಿಕ್ಸರ್ ಹೊಡಿತಾ ಇದ್ದಾಗ ಬೌಲರ್ಸ್ ಎಲ್ಲ ಒಂದು ಕಡೆ ಕಾನ್ಫಿಡೆಂಟ್ ಕಳ್ಕೊಳ್ತಾರೆ. ಸೊ ಮುಂಬೈ ವಾಂಖೇಡೆ ಸ್ಟೇಡಿಯಮಲ್ಲೂ ಸೇಮ್ ಅದೇ ಸಿಚುವೇಷನ್ನೇ ಆಗಿತ್ತು RCBಗೆ ಬೌಲರ್ಸ್ಗೆ. ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಕೂಡ ಅದೇ ಸಿಚುವೇಷನ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬೌಲ್ ಮಾಡಬೇಕು, ಒಂದು ಒಳ್ಳೆ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ಗಳಿಗೆ ಯಾವ ರೀತಿ ಬೌಲ್ ಮಾಡಬೇಕು ಅನ್ನೋದು ಕೆಲವೊಂದು ಸಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಜೊತೆಗೆ ಕ್ಯಾಪ್ಟನ್ ಕೂಡ ಇರ್ತಾರೆ, ವಿಕೆಟ್ ಕೀಪರ್ ಇರ್ತಾರೆ, ಇವರು ಕೂಡ ಕಂಡೀಷನ್ಸ್ ಆವತ್ತು ಕಂಡೀಷನ್ಸ್ ಯಾವ ಥರ ಇದೆ ನೋಡಿಕೊಂಡು ನಮ್ಮ ಬೌಲರ್ಸ್ ಅವತ್ತು ಬೌಲ್ ಮಾಡಬೇಕಾಗುತ್ತೆ. ಸೊ ಅವತ್ತಿನ ಕಂಡೀಷನ್ಸ್ಗೆ ಅಡ್ಜಸ್ಟ್ ಆಗಿ ಆಡಿದ್ರೆ ಖಂಡಿತವಾಗ್ಲೂ RCB ತಂಡ ಇವರು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆಲ್ಬೋದು. ಓಕೆ, ಈಗಾಗಲೇ ಬೆಂಗಳೂರಲ್ಲಿ ಸೆಕೆಂಡ್ ಮ್ಯಾಚ್ ಆಡ್ತಾ ಇದೆ RCB. ಕನ್ನಡಿಗರ ಒಂದು ಪಾರುಮೆತ್ತೆ, ಯಾಕಂತಂದರೆ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಕೂಡ KL ರಾಹುಲ್ ಅವರಿದ್ದಾರೆ, ಕರುಣ್ ನಾಯರ್ ಅವರಿದ್ದಾರೆ. ನಮ್ಮ RCB ಅಂತ ಬಂದರೆ ದೇವದತ್ ಪಡಿಕ್ಕಲ್ ಇದ್ದಾರೆ, ಮನೋಜ್ ಬಾಂಡ್ಗೆ ಇದ್ದಾರೆ. ಅವ್ರನ್ನ ಇನ್ನೂ ಕೂಡ ಯಾವುದೇ ಅವಕಾಶವನ್ನು ಸಿಗ್ತಾ ಇಲ್ಲ ಮನೋಜ್ ಬಾಂಡೆ ಅವರಿಗೆ. ಹಾಗೆ ಕರ್ನಾಟಕದಲ್ಲಿ ಕನ್ನಡಿಗರ ಆಟ ಹೇಗಿರಲಿದೆ ಅವತ್ತಂತ ಹೇಳಿ. ಸೊ ನೀವು ಹೇಳಿದ್ರಿ ಮನೋಜ್ ಬಾಂಡೆಗೆ ಬಗ್ಗೆ ನಮ್ಮ ಹೆಸರು ತಿಳ್ಕೊಂಡಾಗ ನಮ್ಗೆ ಮನೋಜ್ ಬಾಂಡೆಗೆ ಚಾನ್ಸ್ ಸಿಗ್ತಾ ಇಲ್ಲ ಅಂದರೆ ನಿಜವಾಗ್ಲೂ ಬೇಸರ ಆಗುತ್ತೆ. ಯಾಕಂದರೆ ಲಾಸ್ಟ್ 2 ಸೀಸನಿಂದ ಮೋಸ್ಟ್ಲಿ ಲಾಸ್ಟ್ 2 ಸೀಸನಿಂದ ಅವರು RCB ತಂಡದಲ್ಲೇ ಇದ್ದಾರೆ. ಬಟ್ ಅವ್ರಿಗೆ ಚಾನ್ಸ್ ಸಿಗ್ತಾನೇ ಇಲ್ಲ. ಇನ್ನೂ ಒಂದು ಮ್ಯಾಚ್ ಕೂಡ ಅವ್ರು IPLಗೆ ಆಡೇ ಇಲ್ಲ. IPL ಇನ್ನೂ ಡೆಬ್ಯೂನೇ ಮಾಡಿಲ್ಲ RCB ಪರ ಅಂದಾಗ
ನಿಜಕ್ಕೂ ಬೇಸರ ಆಗುತ್ತೆ. ಅದಕ್ಕೆ ಹಿಂದೆ ನಾವು ನೋಡಿದಾಗ ಇದೇ ಒಂದು ಪರಿಸ್ಥಿತಿ ಪವನ್ ದೇಶಪಾಂಡೆ ಕೂಡ ಆಗಿತ್ತು. ಪವನ್ ದೇಶಪಾಂಡೆ ಲಾಸ್ಟ್ ಅವರು ಕೂಡ ಇದ್ದರು, ಸುಮಾರು ಒಂದು 2-3 ವರ್ಷ ಇದ್ರು ಅನ್ಸುತ್ತೆ RCB ತಂಡದಲ್ಲಿ. ಅವರು ಕೂಡ ಚಾನ್ಸ್ ಸಿಕ್ಕಿರಲಿಲ್ಲ ಅವ್ರಿಗೂ. ಅವ್ರು IPL ಆಡೋಕ್ಕೆ ಆಗಲಿಲ್ಲ. ಅಂದರೆ ಅವರು ಕರ್ನಾಟಕ ಪರ ಒಳ್ಳೊಳ್ಳೆ ಮ್ಯಾಚಸ್ ಆಡಿದರು, ಚೆನ್ನಾಗಿ ಆಡಿದರು, ಒಳ್ಳೆ ಪರ್ಫಾರ್ಮ್ ಮಾಡಿದರು. ಸೊ ಆದರೆ RCB ತಂಡದಲ್ಲಿ ಚಾನ್ಸಸ್ ಸಿಗ್ತಿರಲಿಲ್ಲ ಪವನ್ ದೇಶಪಾಂಡೆಗೆ. ಅದೇ ರೀತಿ ಇದೀಗ ಮನೋಜ್ ಬಣ್ಗೆ ಕೂಡ ಅದೇ ಒಂದು ಪರಿಸ್ಥಿತಿ ಬಂದಿದೆ. ಲಾಸ್ಟು ಹೋದ ಸೀಸನಲ್ಲಿ ಒಳ್ಳೆ ಅವಕಾಶ ಇತ್ತು, ಮನೋಜ್ ಬಣ್ಗೆ ಚಾನ್ಸ್ ಕೊಡ್ಬೋದಾಗಿತ್ತು. ಬಟ್ ಈ ಸೀಸನ್ನಲ್ಲಿ ನೋಡಬೇಕು, ಟೀಮ್ ಎಲ್ಲ ತುಂಬ ಸ್ಟ್ರಾಂಗ್ ಇದ್ದಾರೆ, ಜೊತೆಗೆ ಆಲ್ರೌಂಡರ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಈಗ ಒಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಕೂಡ ಇದ್ದಾರೆ ಇಲ್ಲಿ. ಸೊ ಹಾಗಾಗಿ ಮನೋಜ್ ಪಾಂಡೆಗೆ ಈ ಸಲನೂ ಸಿಗ್ತದೋ ಇಲ್ಲ ನನಗೇನೋ ಡೌಟ್ ಅನಿಸ್ತಾ ಇದೆ. ಜೊತೆಗೆ ಸ್ವಪ್ನಿಲ್ ಸಿಂಗ್ ಲಾಸ್ಟ್ ಸೀಸನ್ ಕೂಡ ಆಡಿದ್ದ. ಅವನೇನಂದರೆ ಸ್ವಪ್ನಿಲ್ ಸಿಂಗ್ ಸ್ವಲ್ಪ ಬ್ಯಾಟಿಂಗಲ್ಲಿ ಇದ್ದಾನೆ, ಬ್ಯಾಟಿಂಗ್ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಅವರು. ಸೊ ಆದ್ರೂ ಆ ಒಂದು ದೃಷ್ಟಿಕೋನದಲ್ಲಿ ಅವ್ರು ಆಡ್ತಾರೆ. ಬಟ್ ಮನೋಜ್ ಪಾಂಡೆಗೆ ಏನು ಇದೇನಲ್ಲ, ಇವರು ಚೆನ್ನಾಗಿ ಆಡ್ತಾರೆ. ಮನೋಜ್ ಪಾಂಡೆಗೂ ಚೆನ್ನಾಗಿ ಆಡಿದ್ದಾರೆ. ಈಗ ಕರ್ನಾಟಕ ಮಹಾರಾಜ ಪ್ರೀಮಿಯರ್ ಲೀಗ್ ಕರ್ನಾಟಕದಲ್ಲಿ ನಡೀತಲ್ಲ, ಸೊ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದ್ದಾನೆ. ಮೈಸೂರು ವಾರಿಯರ್ಸ್ ಟೀಮಲ್ಲಿ ಆಡ್ತಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ ಅವರು. ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಒಳ್ಳೆ ನಂಬರ್ಸ್ ಇದೆ ಅವ್ರದ್ದು. ಅವ್ರಿಗೂ ಚಾನ್ಸ್ ಕೊಡಬೇಕು. ಬಟ್ ಅವರು ಟೀಮ್ ಮ್ಯಾನೇಜ್ಮೆಂಟ್ ಯಾಕೆ ಈ ಥರ ಅವಕಾಶ ಕೊಡ್ತಾ ಇಲ್ಲ ಅನ್ನೋದು ಅದು ನನಗೆ ಗೊತ್ತಿಲ್ಲ. ಬಟ್ ಅದೇ ನೋಡಬೇಕು, ಏನಾದರೂ ಸೆಕೆಂಡ್ ಹಾಫಲ್ಲಿ ಏನಾದರೂ ಇಲ್ಲಿ ಯಾರಾದರೂ ವೈಫಲ್ಯತೆ ಅನುಭವಿಸಿದಾಗ ಅವಾಗೇನೋ ಸೆಕೆಂಡ್ ಹಾಫಲ್ಲಿ ಮನೋಜ್ ಬಾಡ್ಗೆ ಅವಕಾಶ ಕೊಡ್ಬೋದು. ಬಟ್ ಇನ್ನೊಂದೇನಂದರೆ ಇನ್ನೊಬ್ಬ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಆಡ್ತಾ ಇದ್ದಾರೆ. ಲಾಸ್ಟ್ 4 ಮ್ಯಾಚ್ ಆಡ್ಕೊಂಡ್ಬಂದಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಒಂದು ಬಿಗ್ ಸ್ಕೋರ್ ಬಂದಿಲ್ಲ ಅವ್ರ ಕಡೆಯಿಂದ, ಬಟ್ ಬ್ಯಾಟಿಂಗಲ್ಲಿ ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ ಫ್ಲೋ ಕಾಣ್ತಾ ಇದೆ ನಮಗೆ ಅವರ ಒಂದು ಆಟದಲ್ಲಿ. ಸೊ ಇದು ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂ ಅದರಲ್ಲೂ ಅವ್ನು ಆಡಿ ಬೆಳೆದಿರ್ತಕ್ಕಂಥ ಗ್ರೌಂಡ್. ಪಡಿಕ್ಕಲ್ಗೆ ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡಿದ್ದಾನೆ. ಜೊತೆಗೆ ಕರ್ನಾಟಕದ ಪರ ಸಾಕಷ್ಟು ಮ್ಯಾಚ್ಗಳಾಡಿದ್ದಾನೆ. ಸೊ RCB ಪರ 2021ನಲ್ಲೂ ಕೂಡ ಆಡಿದ್ದಾರೆ. ಒಳ್ಳೆ 20 ಮತ್ತು 21ನಲ್ಲಿ ಅಲ್ಲ 20ನಲ್ಲಿ ಆಡಿರಲಿಲ್ಲ, ಅಂದರೆ ಆಡಿದ್ದಾರೆ, ಒಳ್ಳೊಳ್ಳೆ ಮ್ಯಾಚಸ್ ಆಡಿದ್ದಾರೆ. ಚಿನ್ನಸ್ವಾಮಿಯಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವ್ರ ಮೇಲೂ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಯಾವ ರೀತಿ ದೇವದತ್ ಪಡಿಕ್ಕಲ್ ಆಡ್ಬೋದು ಅಂತ. ಇನ್ನು ನಾವು ಆಪೋನೆಂಟ್ ಟೀಮ್ ಡೆಲ್ಲಿ ಕ್ಯಾಪಿಟಲ್ಸ್ ನೋಡಿದಾಗ ಕನ್ನಡಿಗ KL ರಾಹುಲ್ ಅವರು ಇದು ಇಂಟರ್ನ್ಯಾಷನಲ್ ಸ್ಟಾರ್ ಪ್ಲೇಯರ್. ಅವರು ಲಾಸ್ಟ್ ಮ್ಯಾಚಲ್ಲಿ ಬೇರೆ ಒಂದು 50 ಬಾರಿಸಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ತೊಗೊಂಡಿದ್ರು. ಅವ್ರದ್ದು ಅವ್ರ ಮೇಲೂ ಒಂದು ಕ್ಯೂರಿಯಾಸಿಟಿ ಇದೆ, ಯಾವ ರೀತಿ KL ರಾಹುಲ್ ಈ ಮ್ಯಾಚಲ್ಲಿ ಆಡ್ಬೋದು ಅಂತ. ಇವ್ರಿಗೂ ಕಂಡೀಷನ್ಸ್ ತುಂಬ ಗೊತ್ತು, ಸುಮಾರು ಮ್ಯಾಚಸ್ ಆಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ನೋಡಬೇಕು. ಅದರಲ್ಲೂ ನಮ್ಮ ಒಂದು ಹೋಮ್ ಟೀಮ್ RCB ವಿರುದ್ಧ ಬಂದ್ಬಿಟ್ಟು ನಮ್ಮ ಕನ್ನಡಿಗನೇ ಆಡೋದು ಒಂದು ಸ್ವಲ್ಪ ಬೇಸರ ಆಗುತ್ತೆ ನೋಡಲಿಕ್ಕೆ ನಮಗೂ ಒಂಥರ ಆಪೋನೆಂಟ್ ಆಗಿ. ಹೌದೌದು. ಒಂದು ವೇಳೆ KL ರಾಹುಲ್ RCB ಪರ ಆಡಿದರೆ ಸ್ವಲ್ಪ ಇದಿರ್ತಾಯಿತ್ತು, ಫ್ಯಾನ್ಸ್ಗೂ ನಮ್ಮ ಕನ್ನಡದವರು ನಮ್ಮ RCB ಪರ ಆಡ್ತಾ ಇದ್ದಾರೆ ಅಂದ್ಬಿಟ್ಟು ಚೆನ್ನಾಗಿರ್ತಾಯಿತ್ತು. ಬಟ್ ಇವಾಗ ಆಪೋನೆಂಟ್ ಆಡ್ತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಕ್ರಿಕೆಟ್ IPL ಅಲ್ಲೇ ಯಾವ ರೀತಿ RCB ತೊಗೊಂಡಿಲ್ಲ, ಬೇರೆ ಟೀಮ್ ತೊಗೊಂಡ್ರು, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೀವು ಗಮನಿಸಿರ್ಬೇಕು ರಮೇಶ್ ಅವರೇ, RCB ವಿರುದ್ಧ ಯಾವ ಪ್ಲೇಯರ್ ಆಡೋದಿಲ್ವೇ, ಬೇರೆ ಟೀಮಲ್ಲಿ ಯಾವ ಪ್ಲೇಯರ್ ವಿರುದ್ಧ ಆಡೋದಿಲ್ವೇ, RCB ವಿರುದ್ಧ ಆ ಪ್ಲೇಯರ್ ಗಿಚ್ಚರ ಹೊಡೆದಿರ್ತಾರಂತ. ಈಗ ಹಾಗೆ ಆಗ್ಬೋದಾ ಅಂತ? ಖಂಡಿತವಾಗ್ಲೂ ನಾವು ರೆಕಾರ್ಡ್ಸ್ ನೋಡಿದಾಗ ಹಿಂದೆ ಸುಮಾರು ಪ್ಲೇಯರ್ಸ್ ಇದೇ ಥರ ಆಗಿದ್ದಾರೆ. RCB ಪರ ಹಿಂದೆ ಶೇನ್ ವ್ಯಾಟ್ಸನ್ ಇದ್ರು RCB ಪರ, ಅವರು ಬೇರೆ ಟೀಮ್ ಚೆನ್ನೈ ಸೂಪರ್ ಕಿಂಗ್ಸ್ ಹೋಗಿ ಅಲ್ಲಿ ಬೇಜಾನ್ ಒಳ್ಳೆ ಮ್ಯಾಚ್ ವಿನ್ನಿಂಗ್ಸ್ ಪರ್ಫಾರ್ಮೆನ್ಸ್ ಅವ್ರು ತೋರಿಸಿದ್ರು. ಶಿವಮ್ ದುಬೆ ಮತ್ತು ಕ್ವಿಂಟನ್ ಡಿಕಾಕ್ ನೋಡ್ಬೋದು. ಮತ್ತು KL ರಾಹುಲ್ RCB ಪರನೇ ಸ್ಟಾರ್ಟಿಂಗ್ ಅವರು ಡೆಬ್ಯೂ ಮಾಡಿದ IPLಗೆ. ಆಮೇಲೆ ಅವರು ಬೇರೆ ಬೇರೆ ಟೀಮ್ ಕೊಟ್ಟೋದು, ಪಂಜಾಬ್ ಕಿಂಗ್ಸ್, ಲಾಕಿ ಫರ್ಗ್ಯೂಸನ್ನು ಅವರು ಅಷ್ಟೇ. ಸುಮಾರು ಪ್ಲೇಯರ್ಸ್ ಇದೇ ಥರನೇ. ಹೌದೌದು. ಶಿಮ್ರಾನ್ ಆಟ್ಮಯರ್ ಅವರು ಇದೇ ಥರನೇ ಸುಮಾರು ಪ್ಲೇಯರ್ಸ್ ನಾವು ನೋಡಿದಾಗ ಇಲ್ಲಿ RCB ಪರ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಬಂದಿರಲ್ಲ. ಬಟ್ ಬೇರೆ ಟೀಮ್ಗೆ ಹೋದಾಗ ಅವರು ಅಲ್ಲಿ ಅವ್ರಿಗೆ ಕೀ ಪ್ಲೇಯರ್ಸ್ ಆಗಿರ್ತಾರೆ ಅಲ್ಲಿಗೆ ಅವರು. ಸೊ ಬಟ್ ಅದು ಅಂದರೆ ಇಲ್ಲಿ ಯುಟಿಲೈಸ್ ಅಂದರೆ ಇಲ್ಲಿ ನಾವು ಎಲ್ಲೋ ಒಂದು ಕಡೆ ನಮ್ಗೆ RCBನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಅನಿಸುತ್ತೆ ಇಲ್ಲಿ. ಅಂದರೆ ಟೀಮ್ ಎನ್ವೈರ್ಮೆಂಟಲ್ಲಿ ಆಗ್ಬೋದು, ಮತ್ತು ಕ್ಯಾಪ್ಟನ್ಸಿಯಲ್ಲಿರ್ಬೋದು. ಸೊ ಇದು ನಾನು ಅಂದರೆ ನಾವು ಈ ಥರ ನೋಡಿದಾಗ ನಮ್ಗೆ ಈ ಥರ ಅನಿಸುತ್ತೆ, RCB ಟೀಮ್ ಮ್ಯಾನೇಜ್ಮೆಂಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಏನೋ. ಯಾಕೆ ಅಂದರೆ ಇಲ್ಲಿ ಆಡದೇ ಇರೋ ಪ್ಲೇಯರ್ ಬೇರೆ ಟೀಮಲ್ಲಿ ಹೋಗಿ ಆಡ್ತಾರಂದರೆ ಎಲ್ರಿಗೂ ಡೌಟ್ ಬಂದೇ ಬರುತ್ತಲ್ಲ. CSK ಪ್ಲೇಯರಲ್ಲಿ ನೀವು ನೋಡ್ಬೋದು, CSK ಒಂದು ಟೀಮ್ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದೆ. ಅಲ್ಲಿ ನೀವು ಯಾವುದೇ ಪ್ಲೇಯರು ಒಂದು ಡೊಮೆಸ್ಟಿಕ್ ಪ್ಲೇಯರಲ್ಲಿ ಹೋದ್ರೂ ಅವ್ರು ರೆಡಿ ಮಾಡ್ತಾರೆ ಅಲ್ಲಿ ಈಸಿಯಾಗಿ. ಒಳ್ಳೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಬರ್ತಕ್ಕಂಥ ಆಟಗಾರರ ರೀತಿ ಅವ್ರನ್ನ ರೆಡಿ ಮಾಡ್ತಾರೆ ಅಲ್ಲಿ. ಫಾರ್ ಎಕ್ಸಾಂಪಲ್ ಸುಮಾರು ಆಟಗಾರ ನೋಡ್ಬೋದು. ಈಗ ಶ್ರೀಲಂಕಾ ಮತೀಶಾ ಪತಿರಾಣ ನೋಡ್ಬೋದು, ಆಮೇಲೆ ಯಾರೋನು ತುಷಾರ್ ದೇಶಪಾಂಡೆ, ಮುಖೇಶ್ ಚೌಧರಿ, ಅವರೆಲ್ಲ ಯಾರಂತ ನಮ್ಗೆ ಗೊತ್ತಿರಲಿಲ್ಲ. ಅವರೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಲಾಸ್ಟ್ ಸೀಸನ್ನು, ಚೆನ್ನಾಗಿ ಆಡ್ದಾಗೆಲ್ಲೂ. ಸೊ ಈ ಥರ ಮುಂಬೈ ಇಂಡಿಯನ್ಸಲ್ಲೂ ಅಷ್ಟೇ, ಮುಂಬೈಲಿ ಕೂಡ ಟೀಮ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ. ಅಲ್ಲೂ ಒಳ್ಳೊಳ್ಳೆ ಡೊಮೆಸ್ಟಿಕ್ ಪ್ಲೇಯರ್ಸ್ನೆಲ್ಲ ತೊಗೊಂಬಂದರು. ಈಗ ಇಂಟರ್ನ್ಯಾಷನಲ್ ಸ್ಟಾರ್ ಪ್ಲೇಯರ್ಸ್ ಆಗಿದೆ. ಹಾರ್ದಿಕ್ ಪಾಂಡ್ಯ ಆಗ್ಬೋದು, ಬುಮ್ರಾ ಆಗ್ಬೋದು, ಕೃಣಾಲ್ ಪಾಂಡ್ಯ ಆಗ್ಬೋದು, ಸುಮಾರು ಪ್ಲೇಯರ್ಸ್ ಅಲ್ಲೂ ಬಂದಿದೆ. ಬಟ್ RCBನಲ್ಲಿ ಈ ವಿಚಾರದಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ. ಇದು ಯಾಕೋ ಒಂದು ಮಾಡ್ತಾ ಇಲ್ಲ ಇದೆಲ್ಲ. ಅಂದರೆ ಒಬ್ಬ ಡೊಮೆಸ್ಟಿಕ್ ಪ್ಲೇಯರ್ ತೊಗೊಂಬಂದ್ಬಿಟ್ಟು ರೆಡಿ ಮಾಡೋದು ಈ ಥರ ಇಲ್ಲಿ RCBನಲ್ಲಿ ಆಗ್ತಾಯಿಲ್ಲ. ಬಟ್ ರೀಸೆಂಟಾಗಿ ನಾವು ನೋಡಿದಾಗ ಈಗ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಅನಿಸ್ತಾ ಇದೆ ಈಗ ಈ ಸಲ. ಡೊಮೆಸ್ಟಿಕ್ ಪ್ಲೇಯರ್ ರಜತ್ ಪಾಟಿದಾರ್ ಈ ಥರ ಪ್ಲೇಯರ್ಸ್ ನಾವು ನೋಡಿದಾಗ ಪರವಾಗಿಲ್ಲ. RCB ಈ ಸಲ ಒಂದು
ಸಿ ಎಸ್ ಕೆ ಬಗ್ಗೆ ಹೇಳ್ತಾ ಇದ್ದೀರಾ, ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಸಿಟ್ ಆಗ್ಬೋದು, ಕೆಲವೊಂದು ಕಾಮೆಂಟ್ಗಳು ಕೂಡ ಬರ್ಬೋದು, ಏನಪ್ಪ ಆರ್ ಸಿ ಬಿನ ತೆಗಡಿ ಸಿ ಎಸ್ ಕೆ ಹೊಗಳುತ್ತಿದ್ದಾರೆ ಅಂತ ಹೇಳಿ. ಆದ್ರೆ ನೀವು ಹೇಳಿದ್ದೆ ಎಕ್ಸಾಕ್ಟ್ಲಿ ಅಲ್ಲ, ಫ್ಯಾಕ್ಟ್ ಅದು. ಫ್ಯಾಕ್ಟ್ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಆರ್ ಸಿ ಬಿ ಈ ಸಲ ಒಂದು ಸಲನೂ ಕಪ್ ಗೆದ್ದಿಲ್ಲ ಅಂದಾಗ ನಾವು ಕಾರಣಗಳು ಹುಡುಕಿದಾಗ ಇದು ಒಂದು ಕಾರಣ ನಮ್ಗೆ ಸಿಗುತ್ತೆ. ಎಸ್ ಹೌದು. ಈಗ ಆರ್ ಸಿ ಬಿ ಪಂದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ, ಡೆಲ್ಲಿ ಕ್ಯಾಪಿಟಲ್ಸ್ ಏನಾದರೂ ಡಾಮಿನೇಟ್ ಪರ್ಫಾರ್ಮೆನ್ಸ್ ತೋರಿಸಬಹುದಾ ಆರ್ ಸಿ ಬಿ ವಿರುದ್ಧ ಅಂತ ಹೇಳಿ? ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡಿದಾಗ ಡೆಲ್ಲಿ ಕ್ಯಾಪಿಟಲ್ಸ್ ಆಡಿರೋ 3 ಮ್ಯಾಚ್ಗಳಲ್ಲಿ 3 ಮ್ಯಾಚ್ ಗೆದ್ದಿದೆ. ಆರ್ ಸಿ ಬಿ ತಂಡ 4ರಲ್ಲಿ 3 ಗೆದ್ದಿದೆ. ಈಗ ಅವರು 3 ಹ್ಯಾಟ್ರಿಕ್ ಗೆಲುವು ಪಡ್ಕೊಂಡಿರೋ ಒಂದು ಒಳ್ಳೆ ಕಾನ್ಫಿಡೆಂಟ್ ಅಲ್ಲಿ ಕಾಣ್ತಾ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. ಸೊ ಅದೇ ಒಂದು ಗೆಲುವಿನ ಲಯವನ್ನ ಆರ್ ಸಿ ಬಿ ವಿರುದ್ಧನೂ ಮುಂದುವರಿಸಲಿಕ್ಕೆ ಅವರು ಇದನ್ನು ನೋಡ್ತಾ ಇದ್ದಾರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ KL ರಾಹುಲ್ ಅವರು ಲಾಸ್ಟ್ ಮ್ಯಾಚಲ್ಲಿ ಬಂದಿದ್ದಾರೆ. ಅವರು ಲಾಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿ 50 ಏನೋ ಹೊಡೆದಿದ್ರು. ಅದೊಂದು ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಅವ್ರಿಗೆ ಇನ್ನೊಂದೇನಿದೆ ಅಂದರೆ ಫಾಫ್ ಡು ಪ್ಲೆಸಿಸ್ ಇದ್ದಾರೆ. ಲಾಸ್ಟ್ ಮ್ಯಾಚ್ ಅವ್ರು ಆಡಿರಲಿಲ್ಲ, ಒಂದು ಫುಲ್ ಫಿಟ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಆಡಿಸಿರಲಿಲ್ಲ ಲಾಸ್ಟ್ ಮ್ಯಾಚಲ್ಲಿ. ಬಟ್ ಅವರು ಈ ಮ್ಯಾಚ್ಗೆ ಆಡಿಸೋ ಸಾಧ್ಯತೆ ಇದೆ. ಏನಕ್ಕೆ ಅಂತಂದರೆ ಲಾಸ್ಟ್ ಸೀಸನ್ ಆಡಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಫಾಫ್ ಆಡಿದ್ದ. ಇಲ್ಲಿ ಕಂಡೀಷನ್ಸಲ್ಲಿ ತುಂಬ ಚೆನ್ನಾಗಿ ಗೊತ್ತು, ಸುಮಾರು ಮ್ಯಾಚ್ಗಳು ಆಡಿದ್ದಾರೆ. ಇಲ್ಲಿ ಒಳ್ಳೊಳ್ಳೆ ಮ್ಯಾಚ್ ವಿನ್ನಿಂಗ್ಸ್ ನಾಕ್ಸ್ ಕೂಡ ಇಲ್ಲಿ ಆಡಿದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಈ ಸಲ ಈ ಮ್ಯಾಚಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯಿಂಗ್ 11ನಲ್ಲಿ ಜೈಕ್ ಮೆಗರ್ಕ್ ಅವರು ಬದಲು ಫಾಫ್ ಡು ಪ್ಲೆಸಿಸ್ಗೆ ಅವಕಾಶ ಕೊಡ್ಬೋದು ಅಂತ ನನಗನ್ನಿಸ್ತಾ ಇದೆ. ಬಟ್ ನಾವು ಎರಡೂ ಟೀಮ್ಗಳನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ಬ್ಯಾಟಿಂಗ್ ವಿಭಾಗಗಳಲ್ಲಿ ನಾವು ಫಸ್ಟ್ನೇದಾಗಿ ನಾವು ಬ್ಯಾಟಿಂಗ್ ವಿಭಾಗದಲ್ಲಿ ನೋಡಿದಾಗ ಆರ್ ಸಿ ಬಿ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ಗಿಂತ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ. ಫಿಲ್ ಸಾಲ್ಟ್ ಆಗ್ಬೋದು, ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟಿದಾರ್ ಆಗ್ಬೋದು, ದೇವದತ್ ಪಡಿಕ್ಕಲ್ ಮತ್ತು ಲಿಯಾಮ್ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ ತುಂಬ ಚೆನ್ನಾಗಿದೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟು. ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಒಂದು ಸ್ಟಾರ್ ಪ್ಲೇಯರ್ಸ್ ಇರೋದು ಕಡಿಮೆ. ಅಲ್ಲಿ ಫಾಫ್ ಡು ಪ್ಲೆಸಿಸ್ ಇದ್ದಾನೆ, ಮೆಗರ್ಕ್ ಇದ್ದಾನೆ. ಬಟ್ ಅವನು ಈ ಸೀಸನಲ್ಲಿ ಏನೋ ಇನ್ನೂ ಮೆಗರ್ಕ್ಕಿಂತ ಇನ್ನೂ ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿಲ್ಲ. ಅವ್ರು ಇನ್ನೂ ತಿನ್ಕಾಡ್ತಾ ಇದ್ದಾರೆ ನೋಡಿಲಿಕ್ಕೆ. ಜೊತೆಗೆ KL ರಾಹುಲ್ ಅವರಿದ್ದಾರೆ. KL ರಾಹುಲ್, ಫಾಫ್ ಡು ಪ್ಲೆಸಿಸ್ ಅವರಿಬ್ಬರೇ ಇರೋದು. ಈಗ ಅಶುತೋಷ್ ಶರ್ಮಾ ಡೊಮೆಸ್ಟಿಕ್ ಪ್ಲೇಯರು, ಅವರು ಒಂದು ಲೋವರ್ ಮಿಡ್ ಆರ್ಡ್ರು ಇಲ್ಲ ಲೋವರ್ ಮಿಡ್ ಆರ್ಡರ್ ಬರ್ತಾರೆ. ಬಟ್ ಅದೇ ಅವ್ರಿಗೆ ಕಂಪೇರ್ ಮಾಡಿಕೊಂಡಾಗ ಸ್ಟಾರ್ ಪ್ಲೇಯರ್ಸ್ ಆರ್ ಸಿ ಬಿನಲ್ಲಿ ತುಂಬ ಚೆನ್ನಾಗಿದ್ದಾರೆ. ಇಂಟರ್ನ್ಯಾಷನಲ್ ಪ್ಲೇಯರಲ್ಲೂ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿರ್ತಕ್ಕಂಥ ಆಟಗಾರರು. ಸೊ ಬ್ಯಾಟಿಂಗಲ್ಲಿ ನಮ್ಮದು ಒಳ್ಳೆ ಡೆಪ್ತ್ ಇದೆ ಆರ್ ಸಿ ಬಿದು ನಾವು ಇದು ಕಂಪೇರ್ ಮಾಡಿಕೊಂಡಾಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಸೊ ಬೌಲಿಂಗ್ ವಿಭಾಗಕ್ಕೆ ನಾವು ಬಂದಾಗ ಬೌಲಿಂಗಲ್ಲಿ ನಾವು ಡೆಲ್ಲಿ ಕ್ಯಾಪಿಟಲ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಮೈನ್ ಏನಪ್ಪ ಅಂದರೆ ಮಿಚೆಲ್ ಸ್ಟಾರ್ಕ್ ಅವರು ವರ್ಲ್ಡ್ ಕ್ಲಾಸ್ ಬೌಲರು. ಲಾಸ್ಟ್ ಸೀಸನ್ KKR ಪರ ಒಳ್ಳೊಳ್ಳೆ ಮ್ಯಾಚ್ಗಳನ್ನು ಅವರೇ ಗೆಲ್ಲಿಸಿ ಒಂದು ಹ್ಯಾಂಡಲ್ಲಿ ಮ್ಯಾಚ್ ಗೆಲ್ಲಿಸೋಂಥ ಕೆಪಾಸಿಟಿ ಅವ್ರಿಗಿದೆ. ಒಂದು ಮ್ಯಾಚಲ್ಲಿ 5 ವಿಕೆಟ್ ತಗೊಳ್ಳೋ ಒಂದು ಕೆಪಾಸಿಟಿ ಕೂಡ ಅವ್ರಿಗಿದೆ. ಹೌದೌದು. ಒಳ್ಳೆ ಎಲ್ಲಿ ಬಾಲ್ ಹಾಕ್ಬಿಟ್ಟು ನೀವು ಕಾಯಿನ ಹಾಕ್ಬಿಟ್ಟು ನೀವು ಪಿಚ್ಚಲ್ಲಿ ಕಾಯಿನ ಹಾಕ್ಬಿಟ್ಟು ಇಲ್ಲಿ ಹಾಕೋ ಗುರು ನೀನು ಬಾಲ್ ಅಂದರೆ ಅಲ್ಲಿಗೆ ಹಾಕೋ ಒಂದು ಕೆಪಾಸಿಟಿ ಅವ್ರಿಗಿದೆ. ಒಳ್ಳೆ ಸ್ಟ್ಯಾಂಡರ್ಡ್ ಬೌಲರ್ ಅವರು ಮಿಚೆಲ್ ಸ್ಟಾರ್ಕ್ ಅವರು. ಸೊ ಅವ್ರದ್ದು ಒಂದು ಪ್ಲಸ್ ಪಾಯಿಂಟ್ ಅವ್ರಿಗೆ ಬೌಲಿಂಗ್ ವಿಭಾಗದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಸೊ ಅವ್ರ ಬಾಲಲ್ಲಿ ನೀವೇನಾದರೂ ಲೆಫ್ಟ್ ಆರ್ಮ್ ಅವ್ರೇನಾದ್ರು ಅರೌಂಡ್ ಏನು ತೊಗೊಂಬಂದು ಆಗ್ತಾ ಇದ್ರೆ ಬಾಲ್ ಆ್ಯಂಗಲಲ್ಲಿ ಮಾಡ್ತಾ ಇದ್ರೆ ಆಡೋಕ್ಕಾಗಲ್ಲ. ವಿರಾಟ್ ಕೊಹ್ಲಿಗೆಲ್ಲ ಆ್ಯಂಗಲ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಸ್ಟ್ರಗಲ್ ಆಗ್ಬಿಡ್ತಾರೆ. ನ್ಯೂ ಬಾಲರ್ ಅಂತೂ ಇನ್ನೂ ಕೂಡ ಹೌದು. ಇನ್ನೊಂದೇನಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಈಗ ನೆಕ್ಸ್ಟ್ ನಾಳೆ ಇರೋ ಮ್ಯಾಚ್ಗೆ ಏನೋ ಪಿಚ್ ನನಗನ್ಸಂಗೆ ಸ್ವಲ್ಪ ಗ್ರೀನ್ ಥರ ಕಾಣೋ ಥರ ಇತ್ತು. ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಒಂದು ಫೋಟೋ ಇಮೇಜಲ್ಲಿ ನೋಡೋದಂಗಿತ್ತು. ಸ್ವಲ್ಪ ಪಿಚ್ ಏನೋ ಗ್ರೀನ್ ಗ್ರಾಸ್ ಕೊಡೋ ಥರ ಇದ್ದಾರೆ. ಒಂದು ವೇಳೆ ಏನಾದರೂ ಸ್ವಲ್ಪ ಏನೋ ಗ್ರೀನ್ ಪಿಚ್ ಏನಾದರೂ ಕೊಟ್ಟರೆ ಹುಲ್ಲಿರೋದು ಸ್ವಲ್ಪ ಬ್ಯಾಟಿಂಗು ಸ್ವಲ್ಪ ಕಷ್ಟ ಆಗುತ್ತೆ. ಬಾಲ್ ಸ್ವಿಂಗ್ ಇರುತ್ತೆ ಬಾಲು. ಸೊ ನೋಡ್ಬೇಕು ಯಾವ ಥರ ಕೊಡ್ತಾರಂತೆ. ಬಟ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಅವರು ಸ್ಪಿನ್ನಲ್ಲಿ ಕುಲ್ದೀಪ್ ಯಾದವ್ ಇದ್ದಾರೆ, ಚೈನಾಮನ್ ಸ್ಪೆಷಲಿಸ್ಟ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಇದ್ದಾರೆ, ಮೋಹಿತ್ ಶರ್ಮಾ ಇದ್ದಾರೆ, ಮತ್ತು ಮುಖೇಶ್ ಕುಮಾರ್ ಅವರಿದ್ದಾರೆ. ಜೊತೆಗೆ ಇವನು ಎಕ್ಸ್ಟ್ರಾ ನಿಮಗೆ ಆಪ್ಷನ್ ಕೂಡ ಇದೆ, ನಟರಾಜನ್ ಕೂಡ ಇದ್ದಾರೆ. ಅವರು ಒಳ್ಳೆ ಡೆತ್ ಬೌಲರ್ ಒಳ್ಳೆ ಚೆನ್ನಾಗಿ ಮಾಡ್ತಾರೆ, ಬೌಲ್ ಮಾಡ್ತಾರೆ. ಮಿಡ್ಲ್ ಓವರು ಮತ್ತು ಡೆತ್ ಓವರ್ಸಲ್ಲಿ ತುಂಬ ಚೆನ್ನಾಗಿ ಬೌಲ್ ಮಾಡ್ತಾರೆ, ಅವರಿದ್ದಾರೆ. ಅದೇ ನೋಡ್ಬೇಕು ಬೌಲಿಂಗಲ್ಲಿ ಅವ್ರದ್ದಿದೆ. ನಮ್ಮಲ್ಲೂ ಅವರು ಒಂದು ಸ್ಟ್ಯಾಂಡರ್ಡ್ಗೆ ಇಲ್ಲ ಅಂದ್ರೂ ನಮ್ಮಲ್ಲಿ ಒಂದು ಡೀಸೆಂಟ್ ಬೌಲಿಂಗ್ ಇದೆ, ಚೆನ್ನಾಗಿದೆ. ಜಾಶ್ ಹ್ಯಾಸೆಲ್ವುಡ್ ಆಗ್ಬೋದು, ಭುವನೇಶ್ವರ್ ಕುಮಾರ್ ಆಗ್ಬೋದು, ಮತ್ತು ಸ್ಪಿನ್ ವಿಭಾಗದಲ್ಲಿ ಸುಯೇಶ್ ಶರ್ಮಾನು ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅವನು ಲಾಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಬೌಲ್ ಮಾಡಿದ್ರು. ವಿಕೆಟ್ ತೊಗೊಂಡಿಲ್ಲ ಅಂದ್ರೂ ಒಳ್ಳೆ ಚೆನ್ನಾಗಿ ಬೌಲ್ ಮಾಡಿದ್ರು ಸುಯೇಶ್ ಶರ್ಮಾ. ಒಂದು ಕಂಟ್ರೋಲ್ ಮಾಡಿದ್ರು. ಅದರಲ್ಲೂ ಬ್ಯಾಟಿಂಗ್ ಟ್ರ್ಯಾಕು ಮುಂಬೈ ವಾಂಖೇಡೆನಲ್ಲಿ ಅಂಥ ಒಂದು ಪಿಚ್ನಲ್ಲೂ ಕೂಡ ಎಲ್ಲರೂ ಹೊಡ್ಸ್ಕೊಳ್ತಾ ಇದ್ದಾರೆ. ಬಟ್ ಸುಯೇಶ್ ಶರ್ಮಾ ಚೆನ್ನಾಗಿ ಒಂದು ಒಳ್ಳೆ ಎಕಾನಮಿಯಲ್ಲಿ ಬೌಲ್ ಮಾಡಿದರು. ಅದೊಂದು ಆರ್ ಸಿ ಬಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದರೆ ಸೇಮ್ ಕಂಡೀಷನ್ಸು ಅಲ್ಲಿ ಮುಂಬೈಯಲ್ಲಿ ಯಾವ ರೀತಿ ಇತ್ತು ಕಂಡೀಷನ್ಸು, ಬೆಂಗಳೂರಲ್ಲಿ ಕೂಡ ಅದೇ ಕಂಡೀಷನ್ಸ್ ಇರುತ್ತೆ. ಸೊ ಹಾಗಾಗಿ ಇದೊಂದು ಪ್ಲಸ್ ಪಾಯಿಂಟ್ ಆಗ್ಬೋದು ಆರ್ ಸಿ ಬಿಗೆ, ಸುಯೇಶ್ ಶರ್ಮಾದು. ಮತ್ತು ಈ ಆರ್ ಸಿ ಬಿ ಬಗ್ಗೆ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಈಗ KL ರಾಹುಲ್ ಅವರು ಕೂಡ ಹೋಮ್ ಗ್ರೌಂಡಲ್ಲಿ ಅವ್ರದ್ದು ಬೆಂಗಳೂರು ಪಿಚ್ಚು ಸುಮಾರು ಪಂದ್ಯಗಳನ್ನ ಆಡಿರ್ತಾರೆ. ನೆಕ್ಸ್ಟ್ ಪಾಪ್ ಕೂಡ ಕ್ಯಾಪ್ಟನ್ ಆಗಿ ವರ್ಕ್ ಮಾಡಿದಂಥವ್ರು ಆರ್ ಸಿ ಬಿ ತಂಡದಲ್ಲಿ ಇದ್ದಾಗ. ಹಾಗಾಗಿ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ನ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಮತ್ತು ಅವ್ರು ಏನು ಮಾಸ್ಟರ್ ಮೈಂಡ್ ಏನಿದ್ದಾರೆ ಅಥವಾ ಈ ಒಂದು ಗ್ರೌಂಡಲ್ಲಿ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು,
ಬ್ಯಾಟಿಂಗ್ ಆಗಿರ್ಬೋದು, ಅವ್ರದ್ದೇನು ಪ್ಲಾನಿಂಗ್ ಇರುತ್ತೆ ಇದೆಲ್ಲ ಚೆನ್ನಾಗಿ ಅರ್ಥಕೊಂಡಿರ್ತಾರೆ ಈ ಪ್ಲೇಯರ್ಸ್ ಕೂಡ. ಅದು ಒಂದು ಕೂಡ ನೆಗೆಟಿವ್ ಆಗುವಂತ ಚಾನ್ಸಸ್ ಕೂಡ RCB ಗೆ ಇದೆ ಅಂತ ಅನ್ಬಹುದು. ಆದ್ರೆ ಫೈನಲಿ ಹೋಮ್ ಗ್ರೌಂಡ್ RCB ಪ್ಲಾನೇ ಬೇರೆ ಇರುತ್ತೆ, ಈ ಕಡೆ ಇವ್ರದ್ದು ಕೂಡ ಸೆಟ್ ಬ್ಯಾಕ್ ಚೇಂಜಸ್ ಇರುತ್ತೆ. ಹಾಗಾಗಿ ಅದೆಲ್ಲವನ್ನ ನೋಡ್ಕೊಂಡು RCB ವಿನ್ ಆಗುವಂತ ಅದೇ ಈಗ ನಮ್ಮದು ಎರಡು ಸ್ಟ್ರಾಟಜಿ RCBದು ಟೀಮ್ ಎನ್ವೈರ್ಮೆಂಟು ಪಾಪ್ಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಅವರು 2-3 ಸೀಸನ್ RCB ಪರ ಆಡಿದ್ರು. ಇಲ್ಲಿನ ಎನ್ವೈರ್ಮೆಂಟ್ ಹೆಂಗಿರುತ್ತೆ, ಇವ್ರು ಯಾವ ರೀತಿ ಪ್ಲಾನ್ ಮಾಡ್ತಾರೆ, ಹೋಮ್ವರ್ಕ್ ಯಾವ ರೀತಿ ಇರುತ್ತೆ ಅದೆಲ್ಲ ಚೆನ್ನಾಗಿ ಗೊತ್ತಿದೆ ಪಾಪ್ ಟು ಪ್ಲೇಸಸ್ಗೆ. ಸೊ ಅದು ಖಂಡಿತವಾಗ್ಲೂ ಅದರ ಒಂದು ಹೆಲ್ಪು ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾನೇಜ್ಮೆಂಟ್ ತೊಗೊಬೋದು, ಅದೊಂದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಬಟ್ ಅದೇ ಈಗ ಇಲ್ಲಿ ಕಂಡೀಷನ್ಸ್ ಪಿಚ್ ನೋಡಿಕೊಂಡು ಇಲ್ಲಿ ಕಂಡೀಷನ್ ಯಾವ ರೀತಿ ಇದೆ ಅಂದ್ಬಿಟ್ಟು ಬಿಫೋರ್ ಬಂದಿರ್ತಾರೆ ಇಲ್ಲಿಗೆ. ಬಿಫೋರ್ ಒಂದು ಸೆಷನ್ ಪ್ರಾಕ್ಟೀಸ್ ಕೂಡ ಮಾಡಿರ್ತಾರೆ. ಇಲ್ಲಿ ಯಾವ ರೀತಿ ಪಿಚ್ ಕೂಡ ನೋಡಿರ್ತಾರೆ, ಯಾವ ರೀತಿ ಯಾವ ಪಿಚ್ ನಮ್ಗೆ ಕೊಡ್ತಾರೆ, ಪಿಚ್ ಯಾವ ರೀತಿ ಇದೆ, ನಮ್ಗೆ ನಾಳೆ ಯಾವ ರೀತಿ ಬಿಹೇವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲನೂ ಒಂದು ಪ್ರೆಡಿಕ್ಟ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಬಿಫೋರ್ ಮ್ಯಾಚು ಒಂದು ಒಳ್ಳೆ ಹೋಮ್ವರ್ಕ್ ಮಾಡ್ಕೊಂಬರ್ತಾರೆ, ಒಳ್ಳೊಳ್ಳೆ ಸ್ಟ್ರಾಟಜಿ ಮಾಡ್ಕೊಂಬರ್ತಾರೆ. ವಿರಾಟ್ ಕೊಹ್ಲಿಗೆ ಯಾವ ರೀತಿ ಬೌಲ್ ಮಾಡಬೇಕು, ಅವ್ರು ಯಾವ ರೀತಿ ಈ ಸೀಸನಲ್ಲಿ ಯಾವ ರೀತಿ ಬ್ಯಾಟ್ ಮಾಡ್ತಾ ಇದ್ದಾರೆ, ಅವರು ಔಟ್ ಆಗಿದ್ದು ಯಾವ ರೀತಿ ಇದೆ, ಯಾವ್ಯಾವ ರೀತಿ ಔಟ್ ಆಗ್ತಾ ಇದ್ದಾರೆ, ಸೊ ಅವ್ರ ವೀಕ್ನೆಸ್ ಏನು ಅನ್ನೋದನ್ನೆಲ್ಲನೂ ಸುಮಾರು ಹೋಮ್ವರ್ಕ್ ಇರುತ್ತೆ. ಅದೆಲ್ಲ ಟೀಮ್ ಮ್ಯಾನೇಜ್ಮೆಂಟ್ ಕೋಚಸ್ಸು ಅವರೆಲ್ಲನೂ ಮಾಡ್ಕೊತಾ ಇರ್ತಾರೆ. ಅದೆಲ್ಲ ಒಳ್ಳೊಳ್ಳೆ ಪ್ಲ್ಯಾನ್ ಮಾಡಿಕೊಂಡೆ ಅವರು ಈ ಮ್ಯಾಚ್ಗೆ ಇಲ್ಲಿಗೆ ಬಂದೇ ಬರ್ತಾರೆ. ಓಕೆ, ನೋಡುವ ರಮೇಶ್ ಅವರೇ, ಮ್ಯಾಚ್ ಏನಾಗುತ್ತೆ, ಎಷ್ಟು ರನ್ ಬರ್ಬೋದು RCB ಇಂದ, ಯಾವೆಲ್ಲ ಪ್ಲೇಯರ್ ಡಾಮಿನ್ ಪರ್ಫಾರ್ಮೆನ್ಸ್ ತೋರಿಸ್ಬೋದು RCB ಕಡೆಯಿಂದ, ಗೆಲುವು ಯಾರಿಗೆ ಸಿಗಲಿದೆ ಅಂತ ಹೇಳಿ ನಾವು ಪಂದ್ಯದ ನಂತರ ಮತ್ತೊಮ್ಮೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರು, ಇದಾಗಿತ್ತು RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಬಿಫೋರ್ ಮ್ಯಾಚ್ನ ರಿವ್ಯೂ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.